ದಿಸ್ ಇಸ್ ದ ಆಲ್ ನ್ಯೂ ಅಮರ್ ಇವಿ. ಈ ಗಾಡಿ ಇತ್ತೀಚೆಗೆ ಹೈದರಾಬಾದಲ್ಲಿ ತುಂಬಾನೇ ಫೇಮಸ್ ಆಗ್ಬಿಟ್ಟಿತ್ತು. ನೀವು ನೋಡಿರ್ಬೋದು, ಏನು ಫುಲ್ ರೇಸ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇತ್ತು ಈ ಗಾಡಿ. ದಿಸ್ ಇಸ್ ಒನ್ ಆಫ್ ದ ಫ್ಯೂಚರ್ ಆಫ್ ದಿಸ್ ಕಾರ್. ನೀವು ಹತ್ರ ಹೋದ ತಕ್ಷಣ ಈ ಗಾಡಿ ಲೈಟ್ ಆನ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ನಾನು ಮಾತಾಡೋಕೆ ತುಂಬಾ ಇದೆ, ಅದು ಪಟ್ ಅಂತ ಲೈಟ್ ಆನ್ ಆಗ್ಬಿಡ್ತು. ಈ ಗಾಡಿ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಹೇಳೋದ ನಾನು ಮಾಡೋದೇ. ದಿಸ್ ಇಸ್ ರಿಯಲಿ ನಾಟ್ ಎ ನಾರ್ಮಲ್ ವೆಹಿಕಲ್, ಕ್ರೇಜಿ ಹಮ್ಮರ್. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಈ ಹಮ್ಮರ್ ನ ಇಂಡಿಯಾಗೆ ಯಾವ ತರ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಇಂಪೋರ್ಟ್ ಮಾಡ್ಕೋಬಹುದು. ಹೇಗೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಅಂಡ್ ಫಸ್ಟ್ ನೀವು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಸೊ ಈ ಹಮ್ಮರ್ ಬಗ್ಗೆ ಹೇಳಕ್ಕಿಂತ ಮುಂಚೆ ಈ ಹಮ್ಮರ್ದೊಂದು ಹಿಸ್ಟ್ರಿ ಇದೆ, ಒಂದು ಇತಿಹಾಸ ಇದೆ. ಆ ಇತಿಹಾಸ ನೀವು ತಿಳ್ಕೊಳ್ಳಬೇಕು. ಏನಂತಂದ್ರೆ ಮುಂಚೆ ಅಮೆರಿಕನ್ ಮಿಲಿಟರಿ ಅವರು ಜೀಪ್ ನ ಯೂಸ್ ಮಾಡ್ತಾ ಇದ್ರು. ಸೊ ಅವರಿಗೆ ಜೀಪ್ ತುಂಬಾ ಚಿಕ್ಕದ ಅನ್ಸ್ಬಿಡ್ತು, ಯಾಕಂದ್ರೆ ತುಂಬಾ ಕಾಂಪ್ಯಾಕ್ಟ್ ಇತ್ತು ಮತ್ತೆ ಪವರ್ಫುಲ್ ಇರಲಿಲ್ಲ. ಸೊ ಹಾಗಾಗಿ ಮಿಲಿಟರಿ ಅವರು ನಮ್ಗೊಂದು ಪವರ್ಫುಲ್ ಗಾಡಿ ಬೇಕು, ಒಂದು ರೋಬಸ್ಟ್ ಗಾಡಿ ಬೇಕು, ಒಂದು ಸಖತ್ತಾಗಿರೋ ಗಾಡಿ ಬೇಕು ಅಂತ ಪ್ಲಾನ್ ಮಾಡಿದಾಗ AM ಜನರಲ್ ಅನ್ನೋ ಒಂದು ಕಂಪನಿ ಈ ಹಮ್ಮರ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಫಸ್ಟ್ ಹಮ್ಮರ್ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಅಮೆರಿಕನ್ ಮಿಲಿಟರಿಗೆ. ಸೊ 1991 ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ದೊಡ್ಡ ಆಕ್ಟರ್ ಹಾಗೂ ಬಾಡಿ ಬಿಲ್ಡರ್ ಅರ್ನಾಲ್ಡ್ ಶಿವಾಜಿನಗರ್, ಇಟ್ಸ್ ನಾಟ್ ಶಿವಾಜಿನಗರ್, ವಾಟ್ ಇಸ್ ಫುಲ್ ನೇಮ್, ಅರ್ನಾಲ್ಡ್ ಸ್ನೇಶ್ ವಾಕರ್, ವಾಟ್ ಎವರ್. ಸೊ ಅವರು 1991 ಅಲ್ಲಿ ಈ ಕಾರ್ನ ನೋಡ್ಬಿಟ್ಟು ಈ ಕಾರು ನಮಗೂ ಕೂಡ ಓಡಿಸ್ಬೇಕು, ಇದೇನಕ್ಕೆ ಬರೀ ಮಿಲಿಟರಿ ಇರಬೇಕು ಅಂತ ಅಂದ್ಬಿಟ್ಟು AM ಜನರಲ್ ಅವರಿಗೆ ಕೇಳ್ತಾರೆ. ಅವ್ರ ರಿಕ್ವೆಸ್ಟ್ AM ಜನರಲ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡು 1992 ಅಲ್ಲಿ ಸಿವಿಲಿಯನ್ಗೆ ಅಂತ ಒಂದು ಹಮ್ಮರ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಬೈ ದ ವೇ, this is the Brain Lara's car. We're going to talk about it. We're talking about the history right now. So 1992 ಅಲ್ಲಿ ಸೇಮ್ ಮಿಲಿಟರಿ ಕಾರ್ ಹೆಂಗಿತ್ತಲ್ಲ ಅದೇ ರೀತಿ ಒಂದು ಕಾರ್ನ ಸಿವಿಲಿಯನ್ಗೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದು ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಅರ್ನಾಲ್ಡ್ ಅವ್ರ ಕಾರ್ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಅದಾದ್ಮೇಲೆ AM ಜನರಲ್ ಅವರು ಈ ಹಮ್ಮರ್ನ GMC ಅವ್ರಿಗೆ ಸೇಲ್ ಮಾಡ್ತಾರೆ. ಸೊ GMC ಅಂದ್ರೆ ಕಂಪನಿ, ದೇ ಹ್ಯಾವ್ ಲಾಟ್ ಆಫ್ ಅದರ್ ಕಂಪನೀಸ್, ಸಾಬ್ ಇದೆ ಮತ್ತೆ ತುಂಬಾ ಕಂಪನಿಗಳನ್ನ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹಾಗೆ GMC ಅವರು ಇವಾಗ GMC ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ದೊಡ್ಡ ಗಾಡಿಗಳನ್ನ ಅಮೆರಿಕನ್ ಸ್ಟ್ರೀಟ್ ಅವರು ನೋಡ್ಬಿಟ್ಟು ಅವ್ರು ತುಂಬಾ ಫಿದಾಗ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಖರೀದಿ ಮಾಡಕ್ಕೆ ಶುರು ಮಾಡ್ತಾರೆ. ಅಮ್ಮರ್ S2 ಬರುತ್ತೆ, ಅಮ್ಮರ್ S3 ಬರುತ್ತೆ. ಇನ್ಫ್ಯಾಕ್ಟ್ 2006 ಅಲ್ಲಿ ಅಮ್ಮರ್ನ ಹೈಯೆಸ್ಟ್ ಸೇಲ್ಸ್ ಆಗುತ್ತೆ, ಅಂದ್ರೆ ಸುಮಾರು 70,000 ಕಾರ್ಗಳು ಸೇಲ್ ಆಗ್ತವೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇರ್ತಿತ್ತು, ಯಾಕಂದ್ರೆ ಹಮ್ಮರ್ ನೋಡ್ಬೋದು ನೀವು, ಯು ಕ್ಯಾನ್ ಸಿ ದ ವೆಹಿಕಲ್. ಇದು ಆಕ್ಚುಲಿ ಹಮ್ಮರ್ ಇವಿ, ಇದು ಕಾಂಪ್ಯಾಕ್ಟ್ ಕಾರು. ಬಟ್ ಹಮ್ಮರ್ ಆಕ್ಚುಲಿ ಇಟ್ಸ್ ಎ ವೆರಿ ಬಿಗ್ ಕಾರ್, ಅದು ತುಂಬಾನೇ ಒಂದು ಮ್ಯಾಸಿವ್ ಕಾರು. ಸೊ ಆ ಮ್ಯಾಸಿವ್ ಕಾರ್ ಆದ್ರಿಂದ ಅದಕ್ಕೆ ಫ್ಯೂಯಲ್ ಎಕಾನಮಿ ತುಂಬಾ ಕಡಿಮೆ ಇರ್ತಿತ್ತು, ಅಂದ್ರೆ 1 ಲೀಟರ್ಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಮೈಲೇಜ್ ಕೊಡ್ತಿತ್ತು ಆ ಗಾಡಿಗಳು. ಸೊ ಅವಾಗ ಏನಾಗ್ತಂದ್ರೆ ಅಮೆರಿಕದಲ್ಲಿರೋ ಪರಿಸರ ತಜ್ಞಗಳು, ಪರಿಸರವಾದಿಗಳು ಅವರು ಈ ಹಮ್ಮರ್ ನ ಬ್ಯಾನ್ ಮಾಡಕ್ ಶುರು ಮಾಡಿದ್ರು. ಯಾಕಂದ್ರೆ ಇದು ತುಂಬಾ ಪೆಟ್ರೋಲ್ ಕುಡಿತಾ ಇದೆ, ಇದು ಐ ಮೀನ್ ಎನ್ವಿರಾನ್ಮೆಂಟ್ ಗೆ ತುಂಬಾನೇ ಹಾನಿಕಾರಕ ಅನ್ಬಿಟ್ಟು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡ್ಬಿಟ್ರು. ಅವಾಗಿಂದ ಹಮ್ಮರ್ ಸೇಲ್ ತುಂಬಾ ಕಡಿಮೆ ಆಗ್ಬಿಡ್ತು. 2010 GMC ಕೂಡ ಬ್ಯಾಂಕ್ರಪ್ಟ್ ಆಗ್ಬಿಡ್ತು. ಸೊ 2010 ಈ ಹಮ್ಮರ್ S3 ನ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಸ್ಟಾಪ್ ಮಾಡಿದ್ರು. ಸೊ ಅದಾದ್ಮೇಲೆ ಸುಮಾರು 1 ದಶಕದ ನಂತರ ಹಮ್ಮರ್ ಅವರು ಒಂದು ಗಾಡಿನ ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ತಾರೆ. ದಟ್ ಈಸ್ ದ ಹಮ್ಮರ್ ಇವಿ. ಸೊ ಈ ಗಾಡಿ ಕಂಪ್ಲೀಟ್ಲಿ ಇವಿ, ಎಲೆಕ್ಟ್ರಿಕಲ್ ವೆಹಿಕಲ್. ಸೊ ಈಗ ಯಾವುದೇ ರೀತಿಯಾದ ಒಬ್ಬ ಪರಿಸರವಾದಿ ಬಂದ್ಬಿಟ್ಟು ಇದಕ್ಕೆ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ, ಇದು ಪರಿಸರಕ್ಕೆ ಹಾನಿಕಾರಕ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ದಿಸ್ ಈಸ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್. ಅಂಡ್ ನಾನ್ ನೋಡಿರೋ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಕ್ರೇಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದ್ರೆ ದಿಸ್ ಈಸ್. ಎಲ್ಲ ಕಂಪನಿ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡ್ತಿದ್ದಾರೆ, ಬಟ್ ದಿಸ್ ಎಲೆಕ್ಟ್ರಿಕಲ್ ವೆಹಿಕಲ್, ದಿಸ್ ಹಮ್ಮರ್ is out of the box. This is the craziest car I have ever seen. Yes guys, so this is the little history about this car. By the way, subscribe ಮಾಡೋದನ್ನ ಮರಿಬೇಡಿ guys. ಯಾವಾಗಲೇ ಹೇಳಿದಾಗೆ ಈ ಕಾರ್ ಆಕ್ಚುಲಿ ಸ್ಪೆಷಲ್ ಕಾರು. ಹಮ್ಮರ್ ಆಕ್ಚುಲಿ ಅಮೆರಿಕನ್ ಕಾರು. ಇವರು ಇಂಡಿಯನ್ ಮಾರ್ಕೆಟ್ ಗೆ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಅಂದ್ರೆ ಇಂಡಿಯನ್ ಮಾರ್ಕೆಟ್ ಗೆ ಮ್ಯಾನುಫ್ಯಾಕ್ಚರ್ ಮಾಡಕಂತ ಅಂದ್ರೆ ಸ್ಟೇರಿಂಗ್ ರೈಟ್ ಅಂಡ್ ಡ್ರೈವಲ್ ಇರಬೇಕು. ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೋಬೇಕು ಕಾರಣ ಅಂತಂದ್ರೆ ದ ಮೇನ್ ಕನ್ಸರ್ನ್ ಈಸ್ ಸ್ಟೇರಿಂಗ್ ಬಂದ್ಬಿಟ್ಟು ರೈಟ್ ಅಂಡ್ ಡ್ರೈವಲ್ ಇರಬೇಕು. ಸೊ ಈಗ ನೀವು ಹೈದರಾಬಾದ್ ಎಲ್ಲ ನೋಡಿದಿರಲ್ಲ, ಆ ಕಾರು ಕೂಡ ರೈಟ್ ಅಂಡ್ ಡ್ರೈವ್ ಕಾರ್. ಸೊ ಅದನ್ನ ಯಾವ ತರ ಮಾಡ್ತಾರೆ ಅಂತಂದ್ರೆ, ಇದು ಲೆಫ್ಟ್ ಅಂಡ್ ಡ್ರೈವ್ ಕಾರ್ ತಗೊಂಡ್ಬಿಟ್ಟು ದುಬೈಲಿ ಒಂದು ಕಂಪನಿ ಇದೆ, ಆ ಕಂಪನಿ ಅವರು ಅದನ್ನ ರೈಟ್ ಅಂಡ್ ಡ್ರೈವ್ ಕನ್ವರ್ಟ್ ಮಾಡ್ತಾರೆ. ಸೊ ಕನ್ವರ್ಟ್ ಮಾಡಾದ್ಮೇಲೆ ನೀವು ಅದನ್ನ ಇಂಪೋರ್ಟ್ ಮಾಡ್ಕೋಬಹುದು. ಸೊ ಈ ಕಾರು ಕೂಡ ರೈಟ್ ಹ್ಯಾಂಡ್ ಡ್ರೈವ್. ಬನ್ನಿ, ಇಲ್ಲಿ ನಾವು ದುಬಾರಿ ಇದೀವಿ ಅಂತ ಅನಿಸ್ತಾನೆ ಇಲ್ಲ ಆಕ್ಚುಲಿ ನಂಗೆ, ಯಾಕಂತಂದ್ರೆ ಇಂಡಿಯಾದಲ್ಲಿ ನಾವು ಹಿಂಗೆ ರೈಟ್ ಹ್ಯಾಂಡ್ ಡ್ರೈವ್ ಓಡ್ತೀವಿ. ಸೊ ಈ ತರ ಕನ್ವರ್ಷನ್ ಮಾಡಕ್ಕೆ ಇಟ್ಸ್ ನಾಟ್ ಈಸಿ ಆಯ್ತಾ. ಇವ್ರು ಸ್ಟೇರಿಂಗ್ ನ ಕನ್ವರ್ಟ್ ಮಾಡಿದಾಗ ಈ ಡ್ಯಾಶ್ ಬೋರ್ಡ್ ಕೂಡ ಕಂಪ್ಲೀಟ್ಲಿ ಕನ್ವರ್ಷನ್ ಮಾಡ್ತಾರೆ, ಹಾಗೂ ಈ ಸೆಂಟರ್ ಕನ್ಸೋಲ್ ಕೂಡ ಕಂಪ್ಲೀಟ್ಲಿ ಕನ್ವರ್ಷನ್ ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಕಾರ್ ಬಂದು ಇದು 3 ಮೋಟರ್ ಕಾರು. ಯಾಕಂದ್ರೆ ಹಮ್ಮರ್ಲಿ 2 ತರ ಬರುತ್ತೆ, ಒಂದು 2 ಮೋಟರ್ ಬರುತ್ತೆ, ಒಂದು 3 ಮೋಟರ್ ಬರುತ್ತೆ. 3 ಮೋಟರ್ ಕಾರು ನಿಮಗೆ ಮೋರ್ ದೆನ್ 1000 ಹಾರ್ಸ್ ಪವರ್ ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಹೇಳ್ಬೇಕಂತಂದ್ರೆ ದಿಸ್ ಕಾರ್ ನಿಮಗೆ ಹಮ್ಮರ್ಲಿ H1, H2, H3 ಅಂತೆಲ್ಲ ಇದೆಲ್ಲ. ಸೊ H1 ಬಂದ್ಬಿಟ್ಟು ತುಂಬಾ ಅದು ಆಕ್ಚುಲಿ ಮಿಲಿಟರಿ ಸ್ಪೆಕ್ಸ್ ಕಾರ್, ಅಂದ್ರೆ ತುಂಬಾ ದೊಡ್ಡದಿತ್ತು. H2 ಸ್ವಲ್ಪ ಕಾಂಪ್ಯಾಕ್ಟ್ ಆಗಿತ್ತು, H3 ಇನ್ನು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿತ್ತು. ಈ ಕಾರು ಆಲ್ಮೋಸ್ಟ್ ಸಿಮಿಲರ್ ಟು H3 ಶೇಪ್ ಅಲ್ಲಿ ಇದೆ ಅಂತ ಕಾಣುತ್ತೆ. ಅಂಡ್ ಒನ್ ಆಫ್ ದ ಕೂಲ್ ಫೀಚರ್ ಅಂತ ಅಂದ್ರೆ ಈ ಹಮ್ಮರ್ ಅಲ್ಲಿ, ಚೆಕ್ ದಿಸ್ ಔಟ್ ಬ್ರೋ, ವಾಟ್ ಡಿಡ್ ಯು ಡೂ? ಆಕ್ಚುಲಿ ರಿಮೋಟ್ ಅಲ್ಲಿ ಕೂಡ ಓಪನ್ ಮಾಡೋದು. ನೋ ಇಂಜಿನ್ ಗಾಯ್ಸ್, ನೋ ಇಂಜಿನ್, ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಇವಿ ಕಾರ್. ವೈ ವುಡ್ ಯು ಹ್ಯಾವ್ ಇಂಜಿನ್ ಇನ್ಸೈಡ್ ಇಟ್? ಸೊ ಈ ಥರ ಇವಿ ಕಾರ್ಗಳಲ್ಲಿ ಒನ್ ಆಫ್ ದ ಅಡ್ವಾಂಟೇಜಸ್ ಅಂತಂದರೆ ತುಂಬ ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ.
ಸೊ ಈಗ ನೋಡ್ಬೋದು ಇಲ್ಲಿ ಸಿಟಿಯಾ ನೋಡ್ ಗುರು ಇದು ಎಷ್ಟು ದೊಡ್ಡದಿದೆ. ಇದು ಫ್ರಂಕ್, ಇದಕ್ಕೆ ಫ್ರಂಕ್ ಅಂತ ಕರೀತಾರೆ. ಆಕ್ಚುಲಿ ಇವಿ ಕಾರ್ಗಳಲ್ಲಿ ಯಾವತ್ತೂ ಕೂಡ ಫ್ರಂಕ್ ಅಂತ ಕರೀತಾರೆ. ದಿಸ್ ಈಸ್ ಸೋ ಹ್ಯೂಮಾಂಗಸ್. ನಿಮ್ಗೆ ಇಲ್ಲೂ ಕೂಡ ಚಾರ್ಜ್ ಔಟ್ಲೆಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ವಾಟ್ ನಾಟ್ ಗೈಸ್, ವಾವ್ ಗೈಸ್. ಅಷ್ಟು ಮಾತ್ರ ಅಲ್ಲ, ಯು ಸಿ ಹಿಯರ್ ಈ ಹಮ್ಮರ್ ಲೋಗೋ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಲೇಟ್ ಅಪ್ ಆಗುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ಹಮ್ಮರ್ ಅಂತ ಬರ್ತೀವಿ ನೋಡಿ, HUMMER ಅಂತ. ಇದು ಕೂಡ ಕಂಪ್ಲೀಟ್ಲಿ ಲೇಟ್ ಅಪ್ ಆಗುತ್ತೆ. ಐ ಶೋ ದಟ್ ಒನ್ ಸೆಕೆಂಡ್. ನೀವು ಈ ಹಮ್ಮರ್ ಲೋಗೋ ಕೂಡ ಕಂಪ್ಲೀಟ್ಲಿ ಲೇಟ್ ಅಪ್ ಆಗುತ್ತೆ ಗುರು. ದಿಸ್ ಇಸ್ ಈ ತರ ಕಾರ್ ರೋಡಲ್ಲಿ ಹೋಗ್ತಿದ್ರೆ ಹೆಂಗಿರುತ್ತೆ ನೋಡು, ಹೆಂಗೆ ರೋಡ್ ಪದ ನೋಡಿ ಗುರು. ಇದು ದಿಸ್ ಇಸ್ ಸೋ ಕ್ರೇಜಿ. ಅಂಡ್ ಇನ್ನೊಂದು ಕ್ರೇಜಿ ಪಾರ್ಟ್ ಅಂತಂದ್ರೆ ಈ ಹಮ್ಮರಲ್ಲಿ 3 ವೈಪರ್ ಇದೆ ಗುರು. 1 2 3. ಟೆಸ್ಲಾದಲ್ಲಿ ಒಂದೇ ವೈಪರ್ ಇರುತ್ತೆ, ಇದರಲ್ಲಿ 3 ವೈಪರ್ಗಳು. ದಿಸ್ ಇಸ್ ದ ಕ್ರೇಜಿ ಪಾರ್ಟ್. ಅಂಡ್ ಆಲ್ಸೋ ನೀವು ನೋಡ್ಬೋದು ಈ ಗಾಡಿ ಎಷ್ಟು ಉದ್ದ ಇದೆ ಅಂತ. ಲಿಟ್ರಲಿ ನನ್ನ ಎದೆ ಮಟ್ಟಿಗೆ ಬರ್ತಾ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು, ಇಟ್ ಹ್ಯಾಸ್ ಸಪ್ರೇಟ್ ಏರ್ ಸಸ್ಪೆನ್ಷನ್ ಫಾರ್ ಆಫ್ ರೋಡಿಂಗ್. ಇದು ನಾರ್ಮಲ್ ಹೈಟ್ ಆಕ್ಚುಲಿ. ಇದನ್ನ ನೀವು ಕಡಿಮೆ ಕೂಡ ಮಾಡ್ಕೋಬಹುದು, ಲೋವರ್ ಮಾಡ್ಕೋಬಹುದು, ಹೈ ಮಾಡ್ಕೋಬಹುದು. ಇಟ್ ಹ್ಯಾಸ್ ಸಸ್ಪೆನ್ಷನ್ ಬಟನ್. ನೀವು ಇದನ್ನ ಎಕ್ಸ್ಟ್ರಾ 15 ಸೆಂಟಿಮೀಟರ್ ಕೂಡ ನೀವು ಇದನ್ನ ಹೈ ಮಾಡ್ಕೋಬಹುದು. ಗೆಟ್ ದಿಸ್ ಫುಟ್ ರೆಸ್ಟ್. ದಿಸ್ ಕಂಪ್ಲೀಟ್ಲಿ ಮೆಟಲ್ ಗುರು. ಇದು ಇಂಟೀರಿಯರ್ ವೈಸ್ ಮಾತ್ರ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಇಂಟೀರಿಯರ್. ಬಟ್ ಡಿಡ್ ಯು ಗೈಸ್ ಅಬ್ಸರ್ವ್? ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಯು ಕ್ಯಾನ್ ಸಿ ದೇರ್ ಇಸ್ ಎ ಮ್ಯಾಪ್ ಹಿಯರ್. ಈ ಮ್ಯಾಪಿಗೆ ಒಂದು ಅರ್ಥ ಇದೆ. ಇದೊಂಥರ ಇದು ಮೂನ್ ಶೇಪಲ್ಲಿ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಫ್ ಯು ಝೂಮ್ ಇನ್ ಕ್ಲೋಸರ್, ಇಲ್ಲಿ ನಿಮಗೆ ನೈಲ್ ಆರ್ಮ್ಸ್ಟ್ರಾಂಗ್ದು ಫುಟ್ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಸೊ ಈ ಮೂನ್ ಸ್ಟೆಪ್ ಈವನ್ ಇಟ್ ಈಸ್ ದೇರ್ ಹಿಯರ್ ಆಲ್ಸೋ. ಐ ಡೋಂಟ್ ನೋ, ಮೇಬಿ ಅಮೆರಿಕಾದವರು ಇದಕ್ಕೆ ಮೂನ್ಗೆ ಹೋಗಿದ್ದಾರೆ ಅಂತ ಪ್ರೂವ್ ಮಾಡಿ. ಇಟ್ ಇಸ್ ಟು ಪ್ರೂವ್ ದಟ್ ದೇ ವೆಂಟ್ ಟು ಅಮೆರಿಕಾ. ಆ್ಯಂಡ್ ಐ ರಿಯಲಿ ಲೈಕ್ ದ AC ಇವೆಂಟ್ ಗೈಸ್. ಇದು ಕೂಡ ಬಾಕ್ಸಿ ಆಗಿದೆ, ಸ್ಕ್ವೇರ್ ಆಗಿದೆ. ಅಂಡ್ ಆಕ್ಚುಲಿ ಇದು ನೋಡಿದ್ರೆ ಇಟ್ ಲುಕ್ ಲೈಕ್ ಅ ಹಮ್ಮರ್ ಲೋಗೋ ತರ ಕಾಣುತ್ತೆ ಆಕ್ಚುಲಿ ಈ ಒಂದು ಬಾಕ್ಸ್. ಬಟ್ ಐ ರಿಯಲಿ ಫೆಲ್ಟ್ ದಿಸ್ ಇಸ್ ಎ ಲ್ಯಾಪ್ಟಾಪ್ ಬ್ರೋ. ಬಿಕಾಸ್ ಈ ಒಂದು ಇನ್ಫೋಟೆಕ್ ಸಿಸ್ಟಮ್ ಇಟ್ ಈಸ್ ಆಕ್ಚುಲಿ ಬಿಗರ್ ದೆನ್ ಎನಿ, ಲೈಕ್ ಬಿಗರ್ ಅನ್ನೋಕ್ಕಿಂತ it kind of different, like a laptop for me. Basically, it has a crab walk. This car is actually famous for crab walk. This is the icon for the crab walk. Okay. And press and hold. And it will show in the screen. The animation comes. Okay. The animation bandashna you can the crab walk activated. Here, beware that you cannot do the crab walk over 35 kilometers an hour. I see. Are you doing crab walk now? Yes, we are. What is it, bro? The car is just going itself, right? Onthara like guys, actually crab walk ಮಾಡ್ತಿದ್ವಿ. Wow, the crab walk is crazy. So ನೀವು ಡಿಕ್ಕಿ ಓಪನ್ ಮಾಡಕಂತಂದ್ರೆ there is a small button here. Can you come closer bro? There is a small button. ಇದನ್ನ ಒತ್ತಿದ್ರೆ the dicky automatically closes, sorry open ಆಗುತ್ತೆ. ಸೊ ಇದನ್ನ ಹಾಕಕ್ಕೆ ಕೂಡ ತುಂಬ ಹೆವಿ ಇದೆ ಅಲ್ಲಪ್ಪ, ಯಾವಾಗ ಗುರು ತಳ್ತೇನೆ ಅಂತ ಯೋಚನೆ ಮಾಡಬೇಡಿ. ಅಗೇನ್ ಈ ಬಟನ್ ಇದೆಯಲ್ಲ, ಈ ಬಟನ್ ಒತ್ತಿದ್ರೆ ಅದು ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಕ್ರೇಜಿ. ಸೊ ಅವಾಗಲೇ ಹೇಳಿದಾಗೆ ದಿಸ್ ಇಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಟು ರೈಟ್ ಹ್ಯಾಂಡ್ ಡ್ರೈವ್. ನಿಮಗೆ ಕೂಡ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ. EV ಕಾರ್ಗಳು ಯಾವಾಗಲೂ ಕೂಡ ಸ್ವಲ್ಪ ಮಿನಿಮಲ್ ಡಿಸೈನ್ನ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ಇದಕ್ಕೆ ಜಸ್ಟ್ ಬ್ಲ್ಯಾಕ್ ಮತ್ತು ವೈಟ್ ಪ್ಯಾನಲ್ ಮಾತ್ರ ನಿಮಗೆ ನೋಡೋಕೆ ಸಿಗುತ್ತೆ. ಇದು ಕೂಡ ಒಂಥರ ನಿಮಗೆ ರೋಸ್ ಗೋಲ್ಡಲ್ಲಿ ಆಕ್ಷನ್ ಕೂಡ ಸಿಗುತ್ತೆ. ಆಲ್ ದ ಮೆಟೀರಿಯಲ್ಸ್ ಆರ್ ಸೋ ಪ್ರೀಮಿಯಂ. ನೀವು ಹೊರಗಡೆ ಕೂತ್ಕೊಂಡ ತಕ್ಷಣ ಲಿಟ್ರಲಿ ನಿಮಗೆ ಅಮ್ಮರ್ ವರ್ಷ ಅಂತ ಫೀಲ್ ಆಗಲ್ಲ. ಯು ಫೀಲ್ ಲೈಕ್ ಯು ಆರ್ ಡ್ರೈವಿಂಗ್ 2 cars. It has a huge center console guys. ಇಲ್ಲಿ ನೋಡಿ, ಇಲ್ಲಿ ಸ್ಪೇಸ್ ನೋಡಿ, ಇಲ್ಲಿ ಹೆವಿ ಸ್ಪೇಸ್ ಇದೆ ಆ್ಯಕ್ಚುಲಿ. ಇದು ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಇದೆ. ಪ್ರೆಸ್ ಮಾಡಿದ್ರೆ ನಿಮಗೆ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ ನಿಮಗೆ. ನನಗೆ ಖುಷಿ ಆದಂಗೆ ಗೊತ್ತಾ, ಈ EV ಕಾರ್ಗಳಲ್ಲಿ ಈ ಥರ ಒಂದು ದೇರ್ ಇಸ್ ಅ ಗೇರ್ ನಾಬ್ ಇನ್ EV ಕಾರ್ಸ್. most of the EV car doesn't have this. So this is a crazy part. ನಿಮಗೆ ಓಡ್ಸಕ್ಕೆ ಮಾತ್ರ EV car ಫೀಲ್ ಕೊಡುತ್ತೆ ಹೊರತು ನಿಮಗೆ ಅದರ್ವೈಸ್ ನೀವು ಜಸ್ಟ್ ಕುತ್ಕೊಂಡ್ಬಿಟ್ರೆ ಯು ಡೋಂಟ್ ಫೀಲ್ ಲೈಕ್ ಇಟ್ಸ್ EV ಕಾರ್. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲ ಕಡೆ ಮೂನ್ ಶೇಪ್ ಹಾಕಿದ್ದಾರೆ. ಲೆಟ್ಸ್ ಸಿ ವಾಟ್ಸ್ ದೇರ್ ಇನ್ ದ ಬ್ಯಾಕ್. ಈ ಕಾರ್ ಇದೆಯಲ್ಲ ಗುರು, ಈ ಕಾರು ಏನಾದರೂ 30-40 ವರ್ಷ ಇರ್ತಾರಲ್ಲ ಅವ್ರಿಗೆ ಒಂಥರ ಒಳ್ಳೆ ಸೈಕ್ ಕಾರ್ ಗುರು. ಇದು ಒಳ್ಳೆ ಹವಾ ಮೇಂಟೈನ್ ಮಾಡ್ಬೋದು ಈ ಕಾರಲ್ಲಿ. ಹಮ್ಮರ್ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲ. ಈ ಬ್ಯಾಕ್ ಸೈಡ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ದೊಡ್ಡ ನಿಮ್ಗೊಂದು AC ವೆಂಟ್ಸ್ ಕೂಡ ಸಿಗುತ್ತೆ ನಿಮಗೆ. ನೀವು ಇಲ್ಲೂ ಕೂಡ ನೀವು AC ನ ಅಡ್ಜಸ್ಟ್ ಮಾಡ್ಕೋಬಹುದು, ಮ್ಯೂಸಿಕ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೋ ಮೆನಿ ಫ್ಯೂಚರ್ಸ್ ಇನ್ ದ ಬ್ಯಾಕ್ ಆಲ್ಸೋ. ಸೊ ಇದು ಫ್ರಂಟ್ ಮಾತ್ರ ಓಡಿಸೋದು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದು ಕಂಫರ್ಟಬಲ್ ಇದೆ. ಆ್ಯಂಡ್ ಇನ್ನೊಂದೇನಂತಂದ್ರೆ ಯು ಸಿ ಹಿಯರ್ ರೂಫ್ ಇದೆಯಲ್ಲ, ಈ ರೂಫು ಕಂಪ್ಲೀಟ್ಲಿ ಗ್ಲಾಸ್ ಆ್ಯಕ್ಚುಲಿ. ಐ ಕ್ಯಾನ್ ಶೋ ಫ್ರಮ್ ಹಿಯರ್. ದಿಸ್ ರೂಫ್ ಈಸ್ ಕಂಪ್ಲೀಟ್ಲಿ ಗ್ಲಾಸ್ ಪ್ಯಾನಲ್. ಮುಂದೆ ಎರಡು ಕೂಡ ಗ್ಲಾಸ್ ಪ್ಯಾನಲ್. ಆ್ಯಂಡ್ ನೀವು ಈ ಗ್ಲಾಸ್ ಪ್ಯಾನಲ್ನ ನೀವು ಬೇಕಾದ್ರೆ ಓಪನ್ ಕೂಡ ಮಾಡ್ಕೋಬೋದು. ಯು ಕ್ಯಾನ್ ಓಪನ್ ಆ್ಯಂಡ್ ಡ್ರೈವ್ ಇಟ್ ಲೈಕ್ ಇದೊಂಥರ ಲೈಕ್ ಕನ್ವರ್ಟಬಲ್ ಥರ ನೀವು ಡ್ರೈವ್ ಮಾಡ್ಕೋಬೋದು. ಸೊ ಅದನ್ನು ಓಪನ್ ಮಾಡೋದು ಹೆಂಗೆ ಅಂತಂದರೆ, ಸೊ ಈ ಸಿ ಹಿಯರ್ ನಿಮ್ಗೆ ಇಲ್ಲೇ ಲ್ಯಾಚ್ ಕೂಡ ಸಿಗುತ್ತೆ. ಈಗ ಲಾಕ್ ಲ್ಯಾಚ್ಗಳಿದಾವೆ ಇಲ್ಲಿ. ಇದೊಂದು ಲ್ಯಾಚು. ಸಿ ಇದನ್ನು ಓಪನ್ ಮಾಡಿಬಿಟ್ಟು ನೀವು ಡಿಕ್ಕಿ ನಿಮಗೆ ಫ್ರಂಕಲ್ಲಿ ಇಟ್ಬಿಟ್ರೆ ನಿಮ್ಗೆ ಇದು ಕನ್ವರ್ಟಬಲ್. ಕ್ರೇಜಿ ಗಾಯ್ಸ್ ಇದು. I really like this feature in the summer. These are the pure off-roading tires you get. And rims ನೋಡಿ, rims ಅಲ್ಲಿ ಈ ಕಲರ್ ಮಾತ್ರ ಲಿಟರಲಿ ಕ್ರೇಜಿ ಆಗಿದೆ ಗುರು. ಈ rims ಮಾತ್ರ ಬೋಲ್ಟ್ ನೋಡಿ, ಯೂಶುವಲಿ rims ಅಲ್ಲಿ 6 ಬೋಲ್ಟ್ ಕೊಡ್ತಾರೆ, ಇಲ್ಲಿ ಒಂದು 10-12 ಬೋಲ್ಟ್ ಇರಬೇಕು.
ಹತ್ತಿಲ್ಲ 1 2 3 4 5 6 7 8 ಬೋಲ್ಟ್ ಇದೆ. ಈ ಎಮ್ಮರ್ ಲೋಗೋ ಬಗ್ಗೆ ವಿಷಯ ಗೊತ್ತಾ ನಿಮಗೆ? ಈ ಎಮ್ಮರ್ ಲೋಗೋ ಇದಕ್ಕೆ ಇಷ್ಟು ವೈಡ್ ಇದೆ ಅಂತಂದ್ರೆ ಈ ಕಾರ್ ಕೂಡ ಫ್ರಂಟ್ ಇಂದ ತುಂಬಾ ವೈಡ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ ವೈಡ್ ಇದೆ. ನಿಮ್ಗೆ ಇಲ್ಲಿ ಇದು 3 ಮೋಟರ್ ಆದ್ರಿಂದ ಇಲ್ಲಿ 3x ಅಂತ ಬರುತ್ತೆ, 2 ಮೋಟರ್ ಅಂತಂದ್ರೆ 2x ಅಂತ ಬರುತ್ತೆ. ಕ್ರೇಜಿ ಅಲ್ಲ? ಇದೇ ಥರ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ಕಾರ್ನ ಏನಾದರೂ ನಿಮಗೆ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಸೊ ಪ್ಲೀಸ್ DM ಮಾಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಐ ಗಿವ್ ಯು ಗುಡ್ ಸೊಲ್ಯೂಷನ್ ಟು ಹೌ ಟು ಇಂಪೋರ್ಟ್ ದಿಸ್ ಕಾರ್ ಟು ಇಂಡಿಯಾ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.